ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಹಂಸ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ. ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದ ಖುಷಿಯಲ್ಲಿ ಏನಾದರೂ ಒಂದು ಸ್ವೀಟ್ ಐಟಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಹೇಳ್ದಂಗೆ ಮೋಸ್ಟ್ಲಿ ನಾನೆಲ್ಲ ಹೆಲ್ದಿ ಐಟಮ್ಸೇ ತೋರಿಸ್ತೀನಿ. ಹೆಲ್ದಿ ಕುಕಿಂಗ್ ರೆಸಿಪೀಸ್, ವರ್ಕಿಂಗ್ ಪ್ರೊಫೆಷ್ನಲ್ಸ್ ಆಗಿರ್ಬೋದು, ಇಲ್ಲ ಯಾರಿಗೇ ಆಗಲಿ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ನಮ್ಮದು ಹೆಲ್ತೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಮಾಡ್ತಿದ್ದೀನಿ. ತುಂಬ ಸಿಂಪಲ್ ಆಗಿರೋ ಸ್ವೀಟ್ ರೆಸಿಪಿ. ಮ್ಯಾಂಗೋ ಯೂಸ್ ಮಾಡಿಕೊಂಡು, ಬಿಕಾಸ್ ಇವಾಗ ಹೆಂಗಿದ್ರು ಸಮ್ಮರ್ ಇದೆ ಆ್ಯಂಡ್ ಮ್ಯಾಂಗೋ ಸೀಸನ್ ಬೇರೆ. ಸೊ ಹಾಗಾಗಿ ಮ್ಯಾಂಗೋಯಿಂದ ಒಂದು ಫ್ರೋಝನ್ ಮ್ಯಾಂಗೋ ಯೋಗರ್ಟ್ ಬೈಟ್ಸ್ ಅಂತ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಕಮಿಟ್ವಿ. ಫ್ರೋಝನ್ ಮ್ಯಾಂಗೋ ಯೋಗರ್ಟ್ ಬೈಟ್ಸ್ ಮಾಡೋಕ್ಕೆ ಮ್ಯಾಂಗೋ ಇದೆ, ಚೆನ್ನಾಗಿದೆ. ಮ್ಯಾಂಗೋ ಇಟ್ಕೊಂಡಿದ್ದೀನಿ ಆ್ಯಂಡ್ ಮ್ಯಾಂಗೋ ಜೊತೆಗೆ ಯೋಗರ್ಟ್ ಇದೆ. ಇಷ್ಟಿದೆ, ಎರಡೇ ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಮ್ಯಾಂಗೋ, ಯೋಗರ್ಟ್ ಮತ್ತೊಂದು ಸ್ವಲ್ಪ ಹನಿ ಇಟ್ಕೊಂಡಿದ್ದೀನಿ, ಆರ್ಗ್ಯಾನಿಕ್ ಹನಿ ಇಟ್ಕೊಂಡಿದ್ದೀನಿ ನಾನು. ಆ್ಯಂಡ್ ದೆನ್ ಮೇಲ್ಗಡೆ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡೋಕ್ಕೆ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಹೆಚ್ಚಿಗೆ ಏನಿಲ್ಲ, ಒಂದು 3 ಗೋಡಂಬಿ, ಒಂದು 4 ಬಾದಾಮಿ ಇಟ್ಕೊಂಡಿದ್ದೀನಿ, ಪಿಸ್ತಾಶಿಯೋ ಇಟ್ಕೊಂಡಿದ್ದೀನಿ, ಮತ್ತು ಸನ್ಫ್ಲವರ್ ಸೀಡ್ಸ್ ಇಟ್ಕೊಂಡಿದ್ದೀನಿ. ಇದನ್ನು ಮೇ ಬಿ ಕ್ರಷ್ ಮಾಡಿ ಅಥವಾ ಮಿಕ್ಸಿ ಮಾಡಿಕೊಂಡು ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಅದು ನೋಡೋಣ ಹೇಗೆ ಮಾಡೋದು ಕೊನೆಗೆ ಅಂತ. ಸೊ ಈಗ ಶುರು ಮಾಡೋಣ. ಫಸ್ಟ್ ಬಂದ್ಬಿಟ್ಟು ಮಾವಿನ ತೊಳ್ಕೊಂಡ್ಬರ್ತೀನಿ ವೆರಿ ಫಸ್ಟ್. ಸೊ ಈಗ ಮ್ಯಾಂಗೋ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೋಡ್ಕೊಂಡು ತುಂಬ ರೈಪ್ ಆಗಿರೋ ಹಣ್ಣನ್ನು ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ, ಬಿಕಾಸ್ ಅದು ಸ್ವೀಟನ್ ಜಾಸ್ತಿ ಆ್ಯಡ್ ಆಗುತ್ತೆ ಮತ್ತು ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಸೊ ಇವಾಗ ಇಷ್ಟು ಮ್ಯಾಂಗೋಸ್ ಸಾಕು ಅನಿಸುತ್ತೆ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇಷ್ಟು ಮ್ಯಾಂಗೋಸ್ನ. ಸೊ ಇವಾಗ ಮ್ಯಾಂಗೋನೆಲ್ಲ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು, ಕ್ಯೂಬ್ಸ್ ಶೇಪಲ್ಲಿಲ್ಲ ಇದು, ಬಟ್ ಫೈನ್ ಎನಿವೆ ಹೆಂಗಿದ್ರು ಮಿಕ್ಸಿ ಆಗುತ್ತೆ ಅಲ್ಲ. ಸೊ ಹಾಗಾಗಿ ಮ್ಯಾಂಗೋಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬೇಗ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಇವಾಗ ಇಷ್ಟು ಕನ್ಸಿಸ್ಟೆನ್ಸಿ ಬಂದಿದೆ, ಸಾಕು ಅನಿಸುತ್ತೆ. ಸೊ ಇದಕ್ಕೇ ನಾವು ಯೋಗರ್ಟ್ ಆ್ಯಡ್ ಮಾಡಿಕೊಂಡು ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ. ಇಷ್ಟು ಸಾಕು ಅನಿಸುತ್ತೆ ನಾನು ಹಾಕಿರೋ ಮ್ಯಾಂಗೋ ಕ್ವಾಂಟಿಟಿಗೆ. ಸೊ ಎಸ್, ಇವಾಗ ಇಷ್ಟನ್ನ ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ, ಇವಾಗ ಇದಾಗಿದೆ. ಒಂದು ಸ್ವಲ್ಪ ಹಂಗೆ ಸ್ಪೂನಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಏನೂ ಹಾಕಿಲ್ಲ, ಬರೀ ಮ್ಯಾಂಗೋ, ಯೋಗರ್ಟು ಮತ್ತು ನಾನು ಏನು ಮಾಡಿದೆ, ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನು ಗ್ರೈಂಡ್ ಮಾಡೋಕ್ಕೇ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಇಷ್ಟು ಕನ್ಸಿಸ್ಟೆನ್ಸಿ ಹೀಗೆ ಬಂದಿದೆ, ನೀವು ನೋಡ್ಬೋದು. ಇದನ್ನು ನಾನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡಿರೋದನ್ನ ಈವನ್ ಆಗಿ ಒಂದು ಸ್ವಲ್ಪ ತಿನ್ನ ಲೇಯರ್ ಬರೋ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಪ್ಲೇಟಿಗೆ. ನಾನಿಲ್ಲಿ ಸ್ಟೀಲ್ ಪ್ಲೇಟನ್ನೇ ಇಟ್ಕೊತಿದ್ದೀನಿ, ಬಿಕಾಸ್ ಏನಕ್ಕೆ ಅಂದರೆ ಅದು ಕಟ್ ಮಾಡುವಾಗ ನೀಟಾಗಿ ಬರುತ್ತೆ ಅಂತ ನಾನು ಸ್ಟೀಲ್ ಪ್ಲೇಟೇ ಇಟ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ಲಾಸ್ಟಾಗಿ ನಾನು ತೊಗೊಂಡಿರುವಂಥ ಡ್ರೈ ಫ್ರೂಟ್ಸ್ನ ನಾನು ಸ್ವಲ್ಪ ಹಾಗೆ ಕ್ರಷ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದರಲ್ಲಿ ಏನಿಲ್ಲ, ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಕಿದ್ದೀನಿ ಮತ್ತು ಸನ್ಫ್ಲವರ್ ಸೀಡ್ಸ್ ಹಾಕಿದ್ದೀನಿ. ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಗ್ರೈಂಡ್ ಮಾಡುವಾಗಲೇ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ಇವಾಗ ಎಷ್ಟು ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಓಕೆ,
ಇದಾದ್ಮೇಲೆ ಲಾಸ್ಟಿಗೆ ಹನಿ ಹಾಕ್ಕೊಳ್ಳೋಣ. ಸೊ ಇಷ್ಟೇ ರೆಡಿಯಾಗಿದೆ. ಇದನ್ನು ಫ್ರೀಸ್ ಮಾಡೋಣ. ಒಂದು 5 to 6 hours ಡೀಪ್ ಫ್ರೀಸ್ ಮಾಡಬೇಕಿದು. ಸೊ ನಾನು ಇದನ್ನು ಫ್ರೀಜರಲ್ಲಿ ಇಟ್ಟಿದ್ದೆ. ಆಲ್ಮೋಸ್ಟ್ ನಾನು 3-4 hours ಅಂತ ಹೇಳಿದ್ದೆ. ಬಟ್ ನಾನು ಆಫೀಸ್ಗೆ ಹೋಗಿ ಬಂದು ಮಾಡೋಕ್ಕಾಗ್ದೇ ನೆಕ್ಸ್ಟ್ ಡೇ ಮಾಡ್ತಿದ್ದೀನಿ ನಾನು. ಸೊ ನೀವು ನೋಡ್ಬೋದು ಈ ಥರ ಬಂದಿದೆ. ಮೋಸ್ಟ್ಲಿ ನೀವು ಯಾವುದಾದ್ರು ಫೈಬರ್ ಪ್ಲೇಟಲ್ಲಿ ಇಲ್ಲ ಟ್ರೇಯಲ್ಲಿ ಅದರ ಹಾಕೋಬಹುದು. ಇವಾಗ ನೋಡೋಣ, ಕಟ್ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಈ ಥರ ನಾನು ಬಾಕ್ಸ್ ಆಗಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ತೆಗಿತೀನಿ ನೋಡಿ, ಈ ಥರ ಬರುತ್ತೆ. ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಈ ಥರ ಬಾಕ್ಸ್ ಆಗಿ ಬರುತ್ತೆ. ಟೇಸ್ಟ್ ಮಾಡಿ ನೋಡ್ತೀನಿ ಹೇಗೆ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ನಿಮಗೆ ಟಿಪ್ ಏನು ಅಂದರೆ, ತುಂಬ ರೈಪ್ ಆಗಿರೋ ಮತ್ತು ಸ್ವೀಟ್ ಆಗಿರೋ ಮ್ಯಾಂಗೋ ಹಾಕ್ಕೊಳ್ಳಿ. ಇವಾಗ ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಬರುತ್ತೆ. ಮತ್ತೊಂದು ಸ್ವಲ್ಪ ಇವಾಗಲೂ ನಾನು ಏನು ಮಾಡ್ಬೋದು ಅಂದರೆ, ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಸ್ಪ್ರಿಂಕಲ್ ಮಾಡಿಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಹನಿ ಹಾಕೊಂಡ್ರೆ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಮ್ಮರಿಗೆ ತುಂಬ ಬಿಸಿಲಲ್ಲಿ ಬಂದಿರುವಾಗ ಈ ಥರ ಮಾಡಿಕೊಂಡು ಮಕ್ಳಿಗಾಗಲಿ ನೀವಾಗಲಿ ಎಲ್ಲ ತಿನ್ಕೋಬೋದು. ಸೊ ನನಗಂತೂ ಇಷ್ಟ ಆಯಿತು. ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಫ್ರೋಝನ್ ಯೋಗರ್ಟ್ ಮ್ಯಾಂಗೋ ಬೈಟ್ಸ್. ಏನೂ ಇಲ್ಲ, ಜಾಸ್ತಿ ಹಾಕೊಳ್ಳೋದಿಲ್ಲ. ಮೇಜರ್ ಇಂಗ್ರೀಡಿಯೆಂಟ್ಸ್ ಎರಡನೇ, ಮ್ಯಾಂಗೋ ಮತ್ತು ಯೋಗರ್ಟು. ಅದ್ರ ಮೇಲೆ ನೀವು ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಹಾಕ್ಕೊಳ್ಳಿ ಮತ್ತು ಹನಿ ಹಾಕ್ಕೊಳ್ಳಿ. ಇಷ್ಟೇ ಸಿಂಪಲ್ ರೆಸಿಪಿ. ಪ್ಲೀಸ್ ಟ್ರೈ ಮಾಡಿ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. Until then, please do take care of yourself and your loved ones. See you soon.